ಹೊಸ ವರ್ಷಕ್ಕೆ ಮೈಸೂರಿನ ವಿಜಯನಗರದಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಈ ಬಾರಿಯೂ ಸಹ 2 ಲಕ್ಷ ಉಚಿತವಾಗಿ ಲಡ್ಡುಗಳನ್ನು ವಿತರಣೆ ಮಾಡಲಿಕ್ಕೆ ದೇವಸ್ಥಾನದ ಆಡಳಿತ ಮಂಡಳಿ ನಿರ್ಧಾರವಾಗಿದೆ. ಸದ್ಯಕ್ಕೆ ನಾನೀಗ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಇದ್ದೇನೆ. ಈಗಾಗಲೇ ಆ ಒಂದು ಲಡ್ಡು ತಯಾರಿ ಮಾಡುವ ಕಾರ್ಯಕ್ಕೆ ಇಲ್ಲಿನ ಬಾಣಸಿಗರು ಮುಂದಾಗಿದ್ದಾರೆ. 2026ರ ನೂತನ ವರ್ಷಕ್ಕೆ ಈ ಬಾರಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರುವಂಥ ಭಕ್ತರಿಗೆ ಬರೋಬ್ಬರಿ 2 ಲಕ್ಷ ಲಡ್ಡುಗಳನ್ನು ಈ ಬಾರಿ ವಿತರಣೆ ಮಾಡಲಾಗುತ್ತೆ. ಈ 2 ಲಕ್ಷ ಲಡ್ಡುಗಳನ್ನು ಮಾಡಲಿಕ್ಕಾಗಿ ಈಗಾಗಲೇ ಸಾಕಷ್ಟು ಭರದಿಂದ ಸಿದ್ಧತೆಗಳು ಮಾಡಲಾಗ್ತಾ ಇದೆ. 20ನೇ ತಾರೀಕಿನಿಂದ ಸುಮಾರು 100ಕ್ಕೂ ಹೆಚ್ಚು ಬಾಣಸಿಗರು ಈ ಒಂದು ಲಡ್ಡು ತಯಾರಿ ಮಾಡುವ ಕಾರ್ಯವನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ. ಬಹಳ ಪ್ರಮುಖವಾಗಿ ಈ ಒಂದು ಲಡ್ಡು ತಯಾರಿ ಮಾಡಲಿಕ್ಕೆ ಬೇಕಾದಂತಹ 100 ಕ್ವಿಂಟಾಲು ಕಡಲೆ ಹಿಟ್ಟು, 200 ಕ್ವಿಂಟಾಲ್ ಸಕ್ಕರೆ, 5,000 ಲೀಟರ್ ಎಣ್ಣೆ ಹಾಗೂ 5,000 kg ಗೋಡಂಬಿಯನ್ನು ಬಳಕೆ ಮಾಡಿಕೊಳ್ಳಲಾಗ್ತಾಯಿದೆ. ಇದರ ಜೊತೆಗೆ 50 kg ಪಿಸ್ತಾ, 50 kg ಬಾದಾಮಿ, 2,000 kg ಪುರ ಸಕ್ಕರೆ ಹಾಗೂ 50 kg ಲವಂಗವನ್ನು ಸಹ ಬಳಕೆ ಮಾಡಿಕೊಳ್ಳಲಾಗ್ತಾಯಿದೆ. ಈ ಒಂದು ಲಡ್ಡು ವಿತರಣೆ ಮಾಡುವಂಥ ಕಾರ್ಯಕ್ಕೆ ಡಾಕ್ಟರ್ ರಾಜ್ಕುಮಾರ್ ಅವರು ಪ್ರಾರಂಭ ಮಾಡಿದರು. ಆ ಡಾಕ್ಟರ್ ರಾಜ್ಕುಮಾರ್ ಅವರು ಈ ಒಂದು ಲಡ್ಡು ವಿತರಣೆ ಮಾಡುವ ಕಾರ್ಯಕ್ಕೆ ಚಾಲನೆ ನೀಡಿದ ಬಳಿಕ ಪ್ರತಿ ವರ್ಷವೂ ಸಹ ಮೈಸೂರಿನ ವಿಜಯನಗರದಲ್ಲಿರುವಂಥ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ ಈ ರೀತಿಯಾಗಿ ಉಚಿತವಾಗಿ ಲಡ್ಡನ್ನು ಮಾಡಿಕೊಳ್ಳಲಾಗ್ತಾಯಿದೆ. ಆ ಒಂದು ಲಡ್ಡನ್ನು ಕಟ್ಟುವಂಥ ಕೆಲಸಕ್ಕೆ ಇಲ್ಲಿ ಕೆಲವೊಂದು ಸಿಬ್ಬಂದಿಗಳು ಮುಂದಾಗ್ತಾ ಇದ್ದಾರೆ. ಅಂದರೆ 2 ಲಕ್ಷ ಲಡ್ಡುಗಳನ್ನು ಮಾಡಲಿಕ್ಕೆ 31ನೇ ತಾರೀಕು ಈ ಒಂದು ಎಲ್ಲ ಕಾರ್ಯವು ಸಂಪೂರ್ಣವಾಗಿ ಮುಗಿಯುತ್ತೆ. ಆ ಬಳಿಕ 1ನೇ ತಾರೀಕು ಹೊಸ ವರ್ಷದ ದಿನದಂದು ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರೋ ಭಕ್ತರಿಗೆ ಈ ರೀತಿಯಾಗಿ ಲಡ್ಡನ್ನು ವಿತರಣೆ ಮಾಡಲಾಗುತ್ತೆ. ಇದರ ಜೊತೆಗೆ ದೇವಸ್ಥಾನಕ್ಕೆ ಬರುವ ಎಲ್ಲ ಭಕ್ತರಿಗೂ ಪ್ರಸಾದ ವಿತರಣೆಯನ್ನು ಸಹ ಮಾಡಲಾಗುತ್ತೆ. ಈ ಒಂದು ಕಾರ್ಯಕ್ಕೆ ಈಗಾಗಲೇ ದೇವಸ್ಥಾನದ ಆಡಳಿತ ಮಂಡಳಿಯ ಸಿಬ್ಬಂದಿಗಳು ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ಳಾಗ್ತಾ ಇದ್ದಾರೆ. ಸಣ್ಣ ಪುಟ್ಟ ಲಡ್ಡುಗಳ ಜೊತೆಗೆ 5 kgಯ 5,000 ಲಡ್ಡುಗಳನ್ನು ಸಹ ಈ ಬಾರಿ ಮಾಡಿಕೊಳ್ಳಾಗ್ತಾ ಇದೆ. ಇನ್ನೇನು ಹೊಸ ವರ್ಷಕ್ಕೆ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಬರುವ ಭಕ್ತರಿಗೆ 2 ಲಕ್ಷ ಲಡ್ಡು ವಿತರಣೆ ಮಾಡುವ ಕೆಲಸಕ್ಕೆ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದ ಆಡಳಿತ ಮಂಡಳಿ ಸಹ ಸಾಕಷ್ಟು ಸಿದ್ಧತೆಗಳನ್ನು ಮಾಡಿಕೊಳ್ತಾ ಇರುವಂಥದ್ದು. ಕ್ಯಾಮ್ರಾಮನ್ ಸಂಜಯ್ ಜೊತೆ ಅನಿಲ್ ರಾಜೇಶ್, ಪ್ರಜಾನುಡಿ, ಮೈಸೂರು. ನೈಜ ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡಿಗರ ಪ್ರಜಾನುಡಿ ದಿನಪತ್ರಿಕೆ.